ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಏನಂದರೆ ಮಂಗಳೂರು ಗೋಳಿ ಬಜ್ಜಿ. ಇದನ್ನು ಮಾಡೋದು ತುಂಬ ಸುಲಭ. ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾರಂಥೇಳಿ ಸ್ವಲ್ಪ ಗೋಳಿ ಬಜ್ಜಿ ಮಾಡಿದೆ. ಇದಕ್ಕೆ ತೆಂಗಿನಕಾಯಿ ಚಟ್ನಿ ಇರಬೇಕು, ತಿನ್ನೋದಕ್ಕೆ ಚೆನ್ನಾಗಿರ್ತದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೊಸರು ಬೇಕಿದ್ದಕ್ಕೆ. 1 ಬೌಲ್ ಮೊಸರು ತೊಗೊಳ್ಬೇಕು. ಹಾಗೆ 3 ಬೌಲು, ಅದೇ ಬೌಲ್ 3 ಬೌಲಲ್ಲಿ ಮೈದಾ ಹಿಟ್ಟು, 1 ಬೌಲ್ ಉದ್ದಿನಹಿಟ್ಟು, ಉಪ್ಪು, ಸಕ್ಕರೆ, ಜೀರಿಗೆ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋಂಥ ತೆಂಗಿನಕಾಯಿ, ಶುಂಠಿ, ಕರಿಬೇವು ಇದೆಲ್ಲವನ್ನು ಹಾಕಿ ಕಲಿಸ್ಕೊಳ್ಳೋಣ. ಒಂದು ಪಾತ್ರೆ ತೊಗೊಂಡಿದ್ದೇನೆ, ಅದರಲ್ಲಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೊಂದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲವನ್ನು ಹಾಕ್ಕೊಳ್ಳೋಣ. ಇದಕ್ಕೀಗ ಮೊಸರು ಸೇರಿಸ್ತೇನೆ. ಈಗ ಉದ್ದಿನ ಹಿಟ್ಟು ಹಾಕ್ಕೊಳ್ಳೋಣ. ಉದ್ದಿನ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಈಗ ಮೈದಾ ಹಿಟ್ಟು ಸೇರಿಸಿ 3 ಬೌಲಷ್ಟು ಹಾಕ್ಕೊಳ್ಬೇಕು. ಸ್ವಲ್ಪ ಜೀರಿಗೆ, ಸಕ್ಕರೆ, ಉಪ್ಪು ಹಾಕ್ಕೊಂಡು ಸ್ವಲ್ಪ ತೆಳ್ಳಗಿರಬೇಕಿದು. ತುಂಬ ಗಟ್ಟಿ ಆದರೆ ಅದು ಸಾಫ್ಟ್ನೆಸ್ ಬರಲ್ಲ. ಸ್ವಲ್ಪ ಗಟ್ಟಿ ಆಯ್ತಿದು. ಇದಕ್ಕೆ ನಾನು ಮತ್ತು ಸ್ವಲ್ಪ ಮೊಸರು ಹಾಕ್ಕೊಳ್ತೇನೆ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ, ಮತ್ತು ಸ್ವಲ್ಪ ಮೊಸರು ಹಾಕ್ಕೊಳ್ತೇನೆ. ಮೊಸರು ಹುಳಿ ಆಗಬಾರ್ದು. ಹುಳಿ ಆದರೆ ಬಜ್ಜಿನೂ ಹುಳಿ ಆಗಿಬಿಡ್ತದೆ. ಸರಿ ಹದ ಇರಬೇಕು. ಇದು ಏನೆಲ್ಲ ಅಂದರೆ ಒಂದು 3 ಗಂಟೆ ನೆನಿಬೇಕು. ಆಗಂದಾಗ ಮಾಡಿದದು ಗಟ್ಟಿ ಆಗಿಬಿಡ್ತದೆ, ಮೆತ್ತಗೆ ಬರಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟು ಹದ ಬಂದರೆ ಸಾಕು. ಇದಕ್ಕೆ ಕೊನೆಯಲ್ಲಿ ಏನಂದರೆ ಸೋಡಾ ಹಾಕಬೇಕು. ಇದು ಒಂದು 3 ಗಂಟೆ ನೆನೆದಾದಮೇಲೆ 3 ಗಂಟೆ ಬಿಟ್ಟು ಆಮೇಲೆ ಸೋಡಾ ಹಾಕಬೇಕು. ಈಗ ಎಣ್ಣೆ ಕಾಯಿಸ್ಕೊಳ್ಳೋಣ. ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ತಾಯಿದ್ದೇನೆ. ನಾವು ಕರಾವಳಿಯಲ್ಲೆಲ್ಲ ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆಲೇ ಮಾಡೋದು ಜಾಸ್ತಿ. ಅಲ್ಲೆಲ್ಲರ ಮನೆಯಲ್ಲೂ ತೆಂಗಿನಕಾಯಿ ಮರ ಇರೋದ್ರಿಂದ ಸಾಮಾನ್ಯವಾಗಿ ಎಲ್ಲರೂ ಕೊಬ್ಬರಿ ಎಣ್ಣೆ ಮನೆಗೆ ಯೂಸ್ ಆಗೋಷ್ಟು ಮಾಡಿಕೊಂಡೇ ಇಟ್ಕೊಂಡಿರ್ತಾರೆ. ಹಾಗಾಗಿ ಅದನ್ನೇ ಜಾಸ್ತಿ ನಾವಲ್ಲಿ ಬಳಕೆ ಮಾಡೋದು. ಎಣ್ಣೆ ಕಾಯ್ತಾ ಬಂತು. ಈಗ ಇದೇನೆಂದರೆ ಸೇಪ್ ಅಷ್ಟೊಂದು ರೌಂಡಾಗಿ ಬರೋದಿಲ್ಲ, ಸ್ವಲ್ಪ ತೆಳ್ಳಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು, ಅದು ಉಬ್ಬುತ್ತದೆ.
ಟೀ ಸ್ಪೂನಲ್ಲಿ ಹಾಕಿದ್ರೂ ಸರಿ ಆಗ್ತದೆ. ಒಂದೊಂದೇ ಸ್ಪೂನ್ ಹಾಕ್ಕೊತ ಬಂದರೂ ಸಾಕು. ಜಾಸ್ತಿ ಹಿಟ್ಟು ಹಾಕ್ಬಿಟ್ರೆ ಅದು ಅಷ್ಟು ಒಳಗಡೆದು ಅಷ್ಟು ಚೆಂದ ಬೇಯೋದಿಲ್ಲ. ಈ ಹದ ಸರಿಯಾಗಿದೆ. ಇದೇನೆಂದರೆ ಸ್ಪೂನಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡಿಸ್ತಾನೇ ಇರಬೇಕು, ಇಲ್ಲಾಂದ್ರೆ ಅದು ಒಂದೇ ಕಡೆಗೆ ಇದಾಗಿಬಿಡುತ್ತದೆ. ನೋಡಿ, ಇದೇ ಥರ ಇದು ಮಾಡ್ತಾಯಿದ್ರೆ ಎಷ್ಟು ಉಬ್ಬುತ್ತು ನೋಡಿ. ಅಂದರೆ ಹದ ಸರಿಯಾಗಿ ಬಂದಿದೆ. ನಾ ಸೋಡಾನ 1 ಸ್ಪೂನ್ ಆಗೋಷ್ಟು ಕೊನೆಯಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡಿರೋದು. ಇದು ಬಿಡೋ ಟೈಮಲ್ಲಿ ಕಲಿಸ್ಕೊಂಡು ಹಾಕಿದ್ದು. ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕಿದು. ಜಾಸ್ತಿ ದೊಡ್ಡದು ಮಾಡಿದ್ರೆ ಅದು ಒಳಗಡೆ ಬೇಯೋದಿಲ್ಲ. ನೋಡಿ, ಬೆಂತು. ಇಷ್ಟಾದ್ರೆ ಸಾಕು. ಇದಾಯ್ತು. ಈಗ ಇದಕ್ಕೀಗ ತೆಂಗಿನಕಾಯಿ ಚಟ್ನಿ ಮಾಡಬೇಕು. ಈ ತೆಂಗಿನಕಾಯಿ ತೊಗೊಂಡಿದ್ದೇನೆ ಸ್ವಲ್ಪ. ಅದಕ್ಕೆ ಮೆಣಸಿನ್ಕಾಯಿ, ಈರುಳ್ಳಿ ಫ್ರೈ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು ಇಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಆಯ್ತೀಗ. ಈ ಮಂಗಳೂರು ಬಜ್ಜಿಗೆ ಚಟ್ನಿ ಇದ್ರೆ ಮಾತ್ರ ಟೇಸ್ಟ್, ಹಾಗೆ ತಿನ್ನೋಕ್ಕಾಗೋದಿಲ್ಲ ಇದು. ನೋಡಿ, ರೆಡಿ ಆಯಿತು. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ಮುಂದಿನ ಹೊಸ ರುಚಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.